ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಶ್ರೀಕೃಷ್ಣನು ಹೇಳುವ 7 ಜೀವನ ಸತ್ಯಗಳನ್ನು ಕೇಳಿ. ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ, ಎಷ್ಟೇ ಬಾರಿ ಸೋತರೂ, ಎಷ್ಟು ಜನ ನಮ್ಮನ್ನು ಬಿಟ್ಟು ಹೋದರೂ ಒಂದು ಮಾತು ನೆನಪಿರಲಿ: ನೀನು ಒಂಟಿಯಲ್ಲ. ಕುರುಕ್ಷೇತ್ರದಲ್ಲಿ ಗೊಂದಲದಲ್ಲಿ ನಿಂತಿದ್ದ ಅರ್ಜುನನಂತೆ ನಾವು ಜೀವನ ಯುದ್ಧದಲ್ಲಿ ಕೆಲವೊಮ್ಮೆ ನಿಂತು ಬಿಡುತ್ತೇವೆ. ಆ ಸಮಯದಲ್ಲಿ ಮಾರ್ಗದರ್ಶಕನಾಗಿ ಬಂದವರು ಶ್ರೀಕೃಷ್ಣ. ಇಂದು ಜೀವನದಲ್ಲಿ ತುಂಬ ನೊಂದವರಿಗೆ ಶ್ರೀಕೃಷ್ಣನು ಹೇಳುವ ಕೆಲವು ಅಮೂಲ್ಯ ಮಾತುಗಳನ್ನು ಕೇಳೋಣ. ಯಾವುದೂ ಶಾಶ್ವತವಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಇಂದು ನೀನು ಅಳುತ್ತಿದ್ದೀಯಾ, ನಾಳೆ ನೀನೇ ನಗುವೆ. ಇಂದು ಕತ್ತಲೆ ಕಾಣಿಸುತ್ತಿದೆಯಾ, ನಾಳೆ ಬೆಳಕು ಬರಲೇಬೇಕು. ಸಮಯ ಎಲ್ಲವನ್ನ ಬದಲಾಯಿಸುತ್ತದೆ, ಆದರೆ ತಾಳ್ಮೆ ಇಟ್ಟುಕೋ. ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಕುರುಕ್ಷೇತ್ರದಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳಿದ್ದು ಇದೆ: ನೀನು ನಿನ್ನ ಕರ್ತವ್ಯ ಮಾಡು, ಫಲ ನಿನ್ನ ಕೈಯಲ್ಲಿ. ನಾವು ಜೀವನದಲ್ಲಿ ಫಲದ ಭಯದಿಂದಲೇ ಸೋಲುತ್ತೇವೆ. ಆದರೆ ಕೃಷ್ಣನು ಹೇಳುತ್ತಾನೆ, ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿರಲಿ, ಫಲ ತಡವಾದರೂ ತಪ್ಪದೇ ಬರುತ್ತದೆ. ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸು. ಕೃಷ್ಣನು ದ್ವೇಷವನ್ನು ಕಲಿಸಲಿಲ್ಲ, ಅವನು ಶಕ್ತಿಯನ್ನು ಕಲಿಸಿದ. ನಿನ್ನನ್ನು ನೋಯಿಸಿದವರಿಗಾಗಿ ಕೋಪ ಇಟ್ಟುಕೊಂಡರೆ ನೋವು ನಿನಗೆ ಮಾತ್ರ. ಕ್ಷಮೆ ಎನ್ನುವುದು ದುರ್ಬಲತೆ ಅಲ್ಲ, ಅದು ಒಳಗಿನ ಶಾಂತಿಯ ಬಾಗಿಲು. ನೀನು ಆತ್ಮ, ದೇಹವಲ್ಲ. ಕೃಷ್ಣನು ಹೇಳಿದ ಮಹಾಸತ್ಯ: ಆತ್ಮಕ್ಕೆ ಮರಣವಿಲ್ಲ. ಇಂದು ನಿನ್ನ ಮನಸ್ಸು ಮುರಿದಿರಬಹುದು, ಆದರೆ ನಿನ್ನ ಒಳಗಿನ ಶಕ್ತಿ ಮುರಿಯಲಾರದು. ನೀನು ಸೋತವನು ಅಲ್ಲ, ನೀನು ಪರೀಕ್ಷೆಗೆ ಒಳಗಾದವನು. ನನ್ನ ಮೇಲೆ ನಂಬಿಕೆ ಇಡು. ಕೃಷ್ಣನು ಹೇಳುತ್ತಾನೆ, ನನ್ನನ್ನು ಸಂಪೂರ್ಣವಾಗಿ ಶರಣಾಗು, ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಅದು ಜೀವನದ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ಕೆಲವೊಮ್ಮೆ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ಸಮಯದ ನಂತರ ತಿಳಿಯುತ್ತದೆ ಅದು ನಮ್ಮ ಒಳ್ಳೆಯದಕ್ಕಾಗಿ ನಡೆದದ್ದು ಎಂದು. ಇಂದು ನೀನು ತುಂಬ ನೊಂದಿದ್ದೀಯ, ಜೀವನದಿಂದ ಬೇಸತ್ತು ಹೋಗಿದ್ದೀಯ. ಒಮ್ಮೆ ಕಣ್ಣು ಮುಚ್ಚಿ ಕೃಷ್ಣನನ್ನು ನೆನಪಿಸು. ಕುರುಕ್ಷೇತ್ರದಲ್ಲಿ ರಥವನ್ನು ನಡೆಸಿದಂತೆ ನಿನ್ನ ಜೀವನದ ರಥವನ್ನು ಅವನೇ ನಡೆಸುತ್ತಾನೆ. ನೀನು ಕೇವಲ ನಂಬಿಕೆ ಇಟ್ಟು ಮುಂದೆ ನಡೆ. ಪ್ರತಿ ಕಷ್ಟದ ನಂತರ ವಿಜಯ ನಿನ್ನದೇ. ಈ ಮಾತುಗಳು ನಿಮಗೆ ಸ್ಪರ್ಶಿಸಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಜೀವನದಲ್ಲಿ ನೊಂದು ಕುಳಿತಿರುವ ಯಾರಾದರೂ ಇದ್ದರೆ ಅವರಿಗೆ ಈ ಸಂದೇಶ ತಲುಪುವಂತೆ ಶೇರ್ ಮಾಡಿ. ನೆನಪಿರಲಿ, ಕೃಷ್ಣ ಇದ್ದಾಗ ನೀನು ಎಂದಿಗೂ ಒಂಟಿಯಲ್ಲ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.